ಮಾಸ್ಕ್ ಮ್ಯಾನ್ ಈಗ ಮಹಜರ್ನ ಹಂತಕ್ಕೆ ತಂದು ನಿಲ್ಲಿಸಿದ್ದಾನೆ. ಇದನ್ನೇ ನಾವು ಮೊದಲ ದಿವಸದಲ್ಲಿ ಕೂಡ ಹೇಳ್ತಾ ಇದ್ದಿದ್ದು. ಇಲ್ಲಿ ಮೊದಲ ಪ್ರಕ್ರಿಯೆ ಆಗಬೇಕಾಗಿರೋದೇ ಈ ಸಮಾಧಿಗಳನ್ನು ಅಗಿಯುವಂಥದ್ದು. ಯಾಕಂದ್ರೆ ನಿಜಕ್ಕೂ ಹೂತಿದಾರ ಇಲ್ವಾ ಇದು ಗೊತ್ತಾಗಬೇಕು, ಆತ ಹೂತಿದ್ದಾನ ಇಲ್ವಾ ಅದು ಗೊತ್ತಾಗಬೇಕು, ನಂತರ ಯಾರದ್ದು ಹೂತಿದ್ದಾನೆ ಅನ್ನೋದು ನಂತರ ಬರುತ್ತೆ. ಆತ ಹೂತಿದ್ದಾನೆ ಹೌದು ಅಂತ ಹೇಳಿದ್ರೆ ಅದು ಪೊಲೀಸರ ಗಮನಕ್ಕೆ ತರದೆ, ಅಧಿಕೃತ ದಾಖಲೆಗಳಲ್ಲಿ ಇಲ್ಲದೆ ಆತ ಹೂತಿರುವಂತಹ ಶವಗಳು ಯಾವುವು ಅವುಗಳ ಗುರುತು ಹಾಕುವಂತಹ ಕೆಲಸ ಈಗ ನಡೀತಾ ಇದೆ. ಆ ಸ್ಥಳಗಳನ್ನು ಗುರುತಿಸಲಾಗ್ತಾ ಇದೆ. ಇಲ್ಲಿ ಕಾಡಿನ ಗಿಡಗಂಟಿಗಳನ್ನು ತೆಗೆದ ಪೊಲೀಸರು ಅವುಗಳನ್ನ ಇಂಥ ಜಾಗ ಅಂತ ಹೇಳಿದಾಗ ಅಲ್ಲಿ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಅಲ್ಲಿ ಪಾಯಿಂಟ್ ಮಾಡ್ತಾ ಇದ್ದಾರೆ, ಮಾರ್ಕ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಕೆಲವಾರು ಕಡೆಗಳಲ್ಲಿ ಆತ ಹೇಳಿರುವಂತಹ ಏನು ಹೂತಿಟ್ಟಿರುವಂತಹ ಶವಗಳದ್ದು ಸುಮಾರು 15ರಿಂದ 20 ವರ್ಷಗಳ ಹಿಂದೆ ಹೂತಿಟ್ಟಿದ್ದಾನೆ. ಹಾಗಿರುವಾಗ ಯಾವಾಗ ಎಲ್ಲಿದೆ ಅನ್ನೋಂಥದ್ದನ್ನು ಹುಡುಕೋದು ಕೂಡ, ಅಂದರೆ ಆ ಪ್ರದೇಶದಲ್ಲಿ ಈಗ ಗಿಡಗಂಟಿ ಎಲ್ಲವೂ ಕೂಡ ಬೆಳೆದಿರುತ್ತೆ, ಸಹಜ ಅದು. ಹೆಣ ಹೂತಿರುವಂತಹ ಪ್ರದೇಶವನ್ನು ಗುರುತಿಸ್ತಾ ಇದ್ದಾನೆ ಮಾಸ್ಕ್ ಮ್ಯಾನ್ ಈಗ ನಾನು ಇಂತಹ ಕಡೆಯಲ್ಲೇ ಹೆಣ ಹೂತಿಟ್ಟಿದ್ದೀನಿ ಅನ್ನೋಂಥ ಸ್ಥಳವನ್ನು ಗುರುತಿಸ್ತಾ ಇದ್ದಾನೆ. ಅದರ ಪ್ರಕಾರವಾಗಿ ಈಗ ಆತನನ್ನು ಕರ್ಕೊಂಡು ಹೋಗಿ ಆತನಿಂದ ಮಾಹಿತಿಯನ್ನು ಪಡ್ಕೊಳ್ಳಲಾಗ್ತಾ ಇದೆ. ಆ ಪ್ರದೇಶಗಳಲ್ಲಿ ಗುರುತಿಸಲಾಗ್ತಾ ಇದೆ, ಅವುಗಳನ್ನು ಪಾಯಿಂಟ್ ಮಾಡಲಾಗ್ತಾ ಇದೆ. ಭಾರಿ ಮಳೆಯ ನಡುವೆ ನಡೆದಿದೆ ಮಹಜರು ಪ್ರಕ್ರಿಯೆ. ಇಲ್ಲಿ ಈ ಒಂದು ಪ್ರಕ್ರಿಯೆ ನಡೀತಾ ಇರುವಾಗ ಮಳೆ ಕೂಡ ಇತ್ತು. ಹಾಗಿದ್ರೂ ಕೂಡ ಈ ಮಹಜರು ಪ್ರಕ್ರಿಯೆಯನ್ನು ನಡೆಸಲಾಗಿದೆ. ಅದರ ನಡುವೆ ಅಧಿಕಾರಿಗಳು ಒಂದಿಷ್ಟು ಕಡತಗಳನ್ನು ಕೂಡ ಅಲ್ಲಿ ತೆಗೆದಿದ್ದಾರೆ. ಆ ಕಡತಗಳಲ್ಲಿ ಬಹುಶಃ ಅದು ಯಾವ ವಿಚಾರಗಳನ್ನು ಆ ಕಡತಗಳಲ್ಲಿ ಅವರು ದಾಖಲಿಸ್ಕೊಂಡಿದ್ದಾರೆ ಗೊತ್ತಿಲ್ಲ. ಆ ಕಡತಗಳನ್ನು ಕೂಡ ಪರಿಶೀಲನೆ ನಡೆಸ್ತಾ ಇದೆ. ಆ ಕಡತಗಳ ಆಧಾರದಲ್ಲೂ ಕೂಡ ಇಲ್ಲಿ ಮಹಜರು ಪ್ರಕ್ರಿಯೆಗಳು ನಡೀತಾ ಇರುವಂಥ ನಾವು ಗಮನಿಸ್ಬೋದು. ಪೊಲೀಸರು ಅದನ್ನು ತೆಗಿತಾ ಇರುವಂತಹ ದೃಶ್ಯವನ್ನು ಕೂಡ ನಾವು ನೋಡ್ತಾ ಇದ್ವಿ. ಶವಗಳನ್ನು ಹೂತಿಟ್ಟಿರುವ ಸ್ಥಳವನ್ನು ತೋರಿಸಿದ್ದಾನೆ ದೂರುದಾರ. ಅವುಗಳನ್ನು ಆ ಸ್ಥಳಗಳನ್ನು ಆತ ತೋರಿಸ್ತಾ ಇದ್ದಾನೆ. ಈಗ ಆತ ತೋರಿಸಿದ ಸ್ಥಳದಲ್ಲಿ ಶವ ಇದೆಯಾ ಇಲ್ವಾ ಅನ್ನುವಂಥದ್ದು, ಅಲ್ಲಿ ಅಸ್ಥಿಪಂಜರ ಆದರೂ ಇದೆಯಾ ಇಲ್ವಾ ಅನ್ನೋಂಥದ್ದು ಗೊತ್ತಾಗುವಂಥದ್ದು ಸಮಾಧಿಯನ್ನು ಅಗೆದ ನಂತರ. ಅಲ್ಲಿವರೆಗೆ ಯಾವುದೂ ಕೂಡ ಗೊತ್ತಾಗೋದಿಲ್ಲ. ದೂರುದಾರ ಗುರುತಿಸಿದ ಸ್ಥಳಗಳ ಸುತ್ತಲೂ ಟೇಪ್ ಹಾಕಿ ಈಗ ಭದ್ರತೆಯನ್ನು ಮಾಡಲಾಗ್ತಾ ಇದೆ. ಅಂದರೆ ಕ್ರೈಮ್ ಸೀನ್, ಇದು ಕ್ರೈಮ್ ಸೀನ್ ಅಂಥೇಳಿ ಆ ಕ್ರೈಮ್ ಆಗಿರುವ ಅಪರಾಧ ನಡೆದಿರುವ ಸ್ಥಳಗಳ ಗುರುತಿಸುವಿಕೆಯನ್ನು ಮಾಡಲಾಗ್ತಾ ಇದೆ. ದೂರುದಾರ ಗುರುತಿಸಿದ ಸ್ಥಳಗಳಲ್ಲಿ ಟೇಪ್ ಹಾಕಿ ಭದ್ರತೆ ಮಾಡ್ತಿದ್ದಾರೆ. ಒಂದೊಂದೇ ಫೈಲ್ಗಳನ್ನು ತೆಗೆದು ತಾಳೆ ಹಾಕ್ತಾ ಇದ್ದಾರೆ ಅಧಿಕಾರಿಗಳು. ಆತ ಹೇಳಿರುವಂತಹ ಜಾಗ, ಆತ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್, ಅದಕ್ಕೆ ಪೂರಕವಾಗಿರ್ತಕ್ಕಂಥ ಅಂಶಗಳು ಇವೆಲ್ಲವನ್ನು ಕೂಡ ಈಗ ತಾಳೆ ಹಾಕ್ತಾ ಇದ್ದಾರೆ. ಅಧಿಕಾರಿಗಳ ತಂಡ ಇದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳನ್ನು ಕೂಡ ತಂದಿದೆ. ಆತನ ಹೇಳಿಕೆಗಳಿರಬಹುದು, ಬೇರೆ ಬೇರೆ ಅಂಶಗಳು ಪೂರ್ತಿಕ ಅದರಲ್ಲಿ ಇರುತ್ತೆ. ಅದರ ಪ್ರಕಾರವಾಗಿ ಅವರು ಸ್ಥಳ ಗುರುತಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸಾಕ್ಷ್ಯಗಳ ರಕ್ಷಣೆ ಮಾಡುವ ಕೆಲಸವನ್ನು ಕೂಡ ಸಿಬ್ಬಂದಿ ಮಾಡ್ತಾ ಇದ್ದಾರೆ. ಈಗ ಆತ ಹೇಳಿರುವ ಪ್ರದೇಶ ಇದೆಯಲ್ಲ, ಅದರ ಪ್ರೊಟೆಕ್ಷನ್ ಮುಂದೆ ಸಮಾಧಿ ಅಗೆಯುವ ದಿನದವರೆಗೂ ಬಹಳ ಮುಖ್ಯ ಆಗಿರುತ್ತೆ. ಸಮಾಧಿ ಅಗಿತಾರೆ ಅಂತೇಳಿ ಆದರೆ ಸಮಾಧಿ ಅಗೆಯುವ ದಿನದವರೆಗೂ ಆ ಸ್ಥಳಗಳ ಮೇಲೆ ನಿಗಾ ಇಡುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಯಾಕೆಂದರೆ ಈಗ ಅಲ್ಲಿ ಬೇರಿನ್ಯಾವುದೋ ಸ್ವರೂಪದ ಚಟುವಟಿಕೆಗಳಿಗೆ ಆಸ್ಪದ ಕೊಡಬಾರ್ದು. ಕಾಡು ಅಂತ ಹೇಳಿದ ಬೇರೆ, ಕಾಡಿನಲ್ಲಿ ಏನೋ ಆಗುತ್ತೆ ಅಂತ ಹೇಳಕ್ಕೆ ಆಗೋದಿಲ್ಲ. ಹೀಗಾಗಿ ಅನಾಮಿಕನ ಹೇಳಿಕೆಗೂ ಸಿಕ್ಕಿರುವ ಸಾಕ್ಷಿಗಳಿಗೂ ತಾಳೆ ಹಾಕಿ ಪರಿಶೀಲನೆಯನ್ನು ಮಾಡಲಾಗ್ತಾ ಇದೆ. ಆತ ಕೊಟ್ಟಿರುವಂತಹ ಹೇಳಿಕೆ, ಆತ ಗುರುತಿಸಿರುವಂತಹ ಜಾಗ, ಇವೆರಡನ್ನು ತಾಳೆ ಹಾಕಿ ನೋಡ್ತಾ ಇದ್ದಾರೆ. ಹೌದಾ ಇದುವೇನಾ ಅನ್ನುವಂಥದ್ದನ್ನು ಪತ್ತೆ ಹಚ್ಚುವಂತಹ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಇಲ್ಲಿ ಕಾಡಿನಲ್ಲಿರುವಂತಹ ಕೌತುಕತೆಯ ಬಗ್ಗೆ ಬಹಳ ಅಂಶಗಳಿದ್ದಾವೆ. ಕೌತುಕಗಳ ಗೂಡಾದ ಧರ್ಮಸ್ಥಳದ ಕಾಡು. ಯಾಕೆಂದರೆ ಧರ್ಮಸ್ಥಳದ ಕಾಡಿನಲ್ಲಿ ಈಗ ಕುತೂಹಲ ಮನೆ ಮಾಡಿದೆ. ನಿಜಕ್ಕೂ ಏನಿದೆ? 100 ಶವಗಳನ್ನು ಹೂತು ಹಾಕಿದಾರ? ನಿಜಾನ ಅದು? ಹೌದಾ? ಗೊತ್ತಾಗಬೇಕು. ಧರ್ಮಸ್ಥಳದ ದಟ್ಟ ಕಾನನ ಆಗಿದೆಯೇ ರಹಸ್ಯಗಳ ತಾಣ ಅಂತ. ಆ ದಟ್ಟ ಕಾನನದಲ್ಲಿ ರಹಸ್ಯಗಳು ಅಡಗಿ ಕುಳಿತಿದಾವ? ಸತ್ಯ ಅಡಗಿ ಕುಳಿತಿದ್ಯಾ? ಸತ್ಯವನ್ನು ಸಮಾಧಿ ಮಾಡೋದಕ್ಕೆ ಆಗೋದಿಲ್ಲ ಅಂತ ನಾವು ಅನೇಕ ಸಂದರ್ಭಗಳಲ್ಲಿ ಹೇಳ್ತೀವಿ. ಅದು ನಮ್ಮಲ್ಲಿರುವಂತಹ ಬಹಳ ಅಚಲವಾದಂತಹ ವಿಶ್ವಾಸ. ಸತ್ಯವನ್ನು ಸಮಾಧಿ ಮಾಡೋಕ್ಕಾಗೋದಿಲ್ಲ. ಅದು ಯಾವುದೇ ಸಮಾಧಿಯಲ್ಲಿ ಬಚ್ಚಿಟ್ರೂ ಕೂಡ ಸತ್ಯ ಇಂದಲ್ಲ ನಾಳೆ ಹೊರಗೆ ಬರುತ್ತೆ ಅಂತ ಹೇಳಿ, ಅದು ಬೆಳಕಿನಷ್ಟೇ ಪ್ರಖರವಾಗಿರುತ್ತೆ ಸತ್ಯ ಅಂತ ಹೇಳಿ. ಧರ್ಮಸ್ಥಳಕ್ಕೆ ಸಮೀಪದ ಕಾಡುಗಳಲ್ಲಿ ಶವಗಳನ್ನು ಹೂತಿಟ್ಟಿದ್ದಾರಾ? ನಿಜಕ್ಕೂ ಹೂತಿಟ್ಟಿದ್ದಾರಾ? ನಿಜಾನ ಇದು ಅಂತ ಹೇಳಿ. ಯಾಕೆಂದರೆ ಈ ಕ್ಷಣದವರೆಗೂ ಕೂಡ ಇಲ್ಲಿ ಅನುಮಾನ ಇದ್ದೇ ಇದೆ. ನಿಜಾನ ಅನ್ನುವಂಥದ್ರ ಬಗ್ಗೆ ಅನುಮಾನ ಇದ್ದೇ ಇದೆ. ದಟ್ಟ ಕಾಡಿನಲ್ಲಿ ಶವಗಳನ್ನು ಹೂತಿರುವುದಾಗಿ ತೋರಿಸ್ತಾ ಇರುವಂತಹ ದೂರುದಾರ, ಈತ ತೋರಿಸ್ತಾ ಇರುವಂತಹ ಜಾಗ ನೋಡಿದರೆ
ಆತನಿಗಿರುವ ವಿಶ್ವಾಸವನ್ನು ನೋಡಿದರೆ ಬಹುಶಃ ಆತ ಹೇಳಿರುವಂತಹ ಜಾಗಗಳಲ್ಲಿ ಶವ ಹೂತು ಹಾಕಿದ್ದಾನೇನೋ ಅಂತ ಅನಿಸುತ್ತೆ. ಸಾಮಾನ್ಯವಾಗಿ ನಾವು ಒಂದು ಮನೆ 1 ವರ್ಷ 2 ವರ್ಷ ಆ ಮನೆಗೆ ಯಾರೂ ಹೋಗಿಲ್ಲ ಅಂದರೆ ಅದು ಧೂಳು ಹಿಡಿದು ಯಾವ ಸ್ವರೂಪ ಆಗಿರುತ್ತೆ ಅಂತ ಗೊತ್ತಿರುತ್ತೆ. ಇದು ಕಾಡಿನಲ್ಲಿ ಹೂತು ಹಾಕಿರೋದು, ಹಾಗಾಗಿ ಅಲ್ಲಿ ಗಿಡಗಂಟೆ ಬೆಳೆದಿರುವಂಥದ್ದು ಸರ್ವೇ ಸಾಮಾನ್ಯ, ಸಹಜ. ಮುಳ್ಳು ಬೆಳೆದಿರುವಂಥದ್ದು ಸರ್ವೇ ಸಾಮಾನ್ಯ. ಅಲ್ಲಿ ಏನು ಕಾಡು ಆ ರೀತಿಯಾಗಿ ಆವರಿಸ್ಕೊಂಡಿದ್ದು ಸಾಮಾನ್ಯ ಪ್ರಕ್ರಿಯೆ. ಆದರೆ ನಿಜಕ್ಕೂ ಅದರ ಒಳಗಡೆ ಶವ ಇದೆಯಾ, ಆ ಜಾಗದಲ್ಲಿ ಶವ ಇದೆಯಾ, ಮತ್ತು ಆತ ಹೇಗೆ ಆ ಎಕ್ಸಾಕ್ಟ್ ಸ್ಥಳಗಳನ್ನು ಗುರುತಿಸಿ ಈಗ ಅಲ್ಲಿ ಮೇಲ್ನೋಟಕ್ಕೆ ಗೋಚರಿಸ್ತಾರೆ ಅಂತ ಹೇಳಿದರೆ ತಕ್ಷಣಕ್ಕೆ 15 ದಿವಸದ ಹಿಂದೆ ಅಥವಾ 1 ತಿಂಗಳ ಹಿಂದೆ ಅಥವಾ 2 ತಿಂಗಳ ಹಿಂದೆ ಅಥವಾ 6 ತಿಂಗಳ ಹಿಂದೆ ಯಾರೋ ಅಲ್ಲಿ ತೆಗೆದುಕೊಂಡು ಬಂದು ಅದನ್ನೇನೋ ಮಣ್ಣು ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಆ ಸ್ವರೂಪದಲ್ಲಿ ಕವರ್ ಆಗಿದೆ ಅದು, ಆ ಸ್ಥಳದಲ್ಲಿ ಆ ಸ್ವರೂಪದಲ್ಲಿ ಗಿಡಗಳು ಬೆಳೆದಿದ್ದಾವೆ ಅಲ್ಲಿ. ಹೀಗಾಗಿ ಕಾಡಿನಲ್ಲಿ ಅನಾಮಿಕ ವ್ಯಕ್ತಿಯಿಂದ ತಲೆಬುರುಡೆ ರಹಸ್ಯದ ಅನಾವರಣ ಆಗುತ್ತಾ, ನಿಜಕ್ಕೂ ಆಗುತ್ತಾ, ಈ ಪ್ರಶ್ನೆ ಇದ್ದೇ ಇದೆ. ಯಾಕೆಂದರೆ ನಿಜಕ್ಕೂ ಆಗುತ್ತಾ ಅಂಥೇಳಿ ಅದನ್ನೇ ನಾನು ಹೇಳಿದ್ದು, ಈ ಕ್ಷಣದವರೆಗೂ ಕೂಡ ಇಲ್ಲಿ ಅನುಮಾನ ಇದೆಯೇ ಹೊರತು ಇದಮಿತ್ತಂ ಅಂತೇಳಿ ಹೇಳಕ್ಕೆ ಸಾಧ್ಯ ಇಲ್ಲ. ಇದೇ ಸತ್ಯ, ಇದೇ ಆಗಿದೆ, ಹೌದು ಇದ್ದೇ ಇದೆ, ಗೊತ್ತಿಲ್ಲ ಇನ್ನೂ ಕೂಡ. ಆದರೆ ಆತ ತೋರಿಸ್ತಾ ಇದ್ದಾನೆ. ಹಾಗಾದರೆ ಇಲ್ಲಿನ ಮುಂದೆ ಹೇಗಿರುತ್ತೆ ತನಿಖೆ, ಯಾವ ಸ್ವರೂಪದಲ್ಲಿ ತನಿಖೆ ಮಾಡಿದ್ರು? ಒಂದು ವೇಳೆ ಈಗ ಗುರುತಿಸುವ ಪ್ರಕ್ರಿಯೆಯಲ್ಲೂ ಮುಗಿತುದಳಿ ಆದಾಗ ಏನಾಗುತ್ತೆ? ಇವರು ಆತ ಹೇಳಿರುವ ಅಷ್ಟೂ ಸ್ಥಳಗಳನ್ನು ಗುರುತಿಸ್ತಾನೆ ಹೋಗ್ತಾರಾ ಮೊದಲ ಹಂತದಲ್ಲಿ? ಅಂದರೆ ಆತ 100, 150, 200, 250, 300 ಎಷ್ಟು ಹೇಳಿದಾನೆ ಗೊತ್ತಿಲ್ಲ. ಆತ ಹೇಳಿರುವ ಅಷ್ಟೂ ಜಾಗಗಳಲ್ಲಿ ಗುರುತಿಸುವ ಕೆಲಸ ಮಾತ್ರ ಮಾಡ್ತಾರಾ, ಅಥವಾ ಮೊದಲ ಹಂತದಲ್ಲಿ ಒಮ್ಮೆ ನೋಡೋಣ ಸಮಾಧಿ ಇದೆಯಾ, ವೆದರ್ ಅವ್ನು ಹೇಳ್ತಿರೋ ಸತ್ಯನ ಸುಳ್ಳ ಗೊತ್ತಾಗಲಿ ಅಂತ ಹೇಳಿ ಮೊದಲು ಅಗದು ನಂತರ ಹುಡುಕ್ತಾರಾ, ಗೊತ್ತಿಲ್ಲ, ಅದು ಕೂಡ ಗೊತ್ತಿಲ್ಲ. ಯಾಕಂದರೆ ಶವ ಹೂತಿದ್ದೇನೆ ಅಂತ ಹೇಳ್ತಿರುವಂಥ ಅನಾಮಿಕ ವ್ಯಕ್ತಿ, ಆತನ ಹೇಳಿಕೆಯೇ ಇಡೀ ಕೇಸಿನ ಪ್ರಮುಖ ಅಸ್ತ್ರ. ಆತನ ಹೇಳಿಕೆ ಆಧಾರದಲ್ಲಿನೇ ಈಗ ತನಿಖೆ ಮುಂದುವರಿಬೇಕಾಗಿದೆ. ಆತ ಹೇಳಿರುವಂತಹದ್ರ ಆಧಾರದ ಮೇಲೆನೇ ಈಗ ಸಮಾಧಿಯನ್ನು ಅಗಿಬೇಕಾಗಿದೆ. ಅಲ್ಲಿ ಶವ ಇದೆಯಾ ಅಂತೇಳಿ ಪತ್ತೆ ಹಚ್ಚಬೇಕು, ಅಲ್ಲಿ ಅಸ್ಥಿಪಂಜರ ಇದೆಯಾ ಅಂತೇಳಿ ಪತ್ತೆ ಹಚ್ಚಬೇಕು. ಮತ್ತು ಹಾಗೆ ಅಸ್ಥಿಪಂಜರ ಇದೆಯಾ ಅಂತೇಳಿ ಪತ್ತೆ ಹಚ್ಚುವಾಗ ಇದು ಪುರುಷನದ್ದೋ ಮಹಿಳೆಯದ್ದೋ ಅನ್ನುವಂಥದ್ದು ಕೂಡ ದೃಢಪಡಬೇಕಾಗುತ್ತೆ. ಇದು ಮೂಳೆ, ಕೂದಲು, ಉಗುರುಗಳ ಸಂಗ್ರಹ ಮಾಡಬಹುದು. FSLನ ಪ್ರಯೋಗಾಲಯಕ್ಕೆ ಅವುಗಳನ್ನು ರವಾನೆ ಮಾಡಬಹುದು. ಅಲ್ಲಿ ಸಿಗಬಹುದಾದಂತಹ ಅತಿ ಸೂಕ್ಷ್ಮವಾಗಿರುವ ವಸ್ತುವಿನ ಮೇಲೆಯೂ ನಿಗಾ ಇಡಬೇಕಾಗುತ್ತೆ. ಹಾಗೆಯೇ ಒಂದು ವೇಳೆ ಹಾಗೆ ಹೂತು ಹಾಕುವ ಸಂದರ್ಭದಲ್ಲಿ ಅವರ ಮೈ ಮೇಲೆ ಏನಾದರೂ ಒಡವೆಗಳು, ವಾಚ್, ಉಂಗುರ, ಇನ್ನಿತರ ವಸ್ತುಗಳು ಕೂಡ ಸಿಗಬಹುದು, ಇರಲೂಬಹುದು, ಗೊತ್ತಿಲ್ಲ. ಯಾಕಂದರೆ ಆ ರೀತಿಯ ವಸ್ತುಗಳ ಜೊತೆಗೇ ಅವುಗಳನ್ನು ಹೂತು ಹಾಕಿದ್ದಾನ. ಬ್ಯಾಗ್ಗಳು ಇರಬಹುದು, ಆ ಬ್ಯಾಗ್ ಏನೇ ಛಿದ್ರ ಆದರೂ ಕೂಡ ಬ್ಯಾಗ್ನ ಕುರುಹುಗಳು ಸಿಗುವ ಚಾನ್ಸಸ್ ಇದ್ದೇ ಇರ್ತವೆ ಅಂತ ಹೇಳಿ ಸಿಕ್ಕಿರುವ ಎಲ್ಲವನ್ನು DNA ಟೆಸ್ಟ್ ಮಾಡಿ ಸಂಬಂಧಿಕರ ಗುರುತು ಹಚ್ಚುವ ಕಾರ್ಯವನ್ನು ಮಾಡ್ಬೋದು. ಸಿಕ್ಕಿರುವ ಪ್ರತಿಯೊಂದನ್ನು ಕೂಡ DNA ಮಾಡಬೇಕಾಗುತ್ತೆ. ನಂತರ ಸಂಬಂಧಿತರ ಗುರುತು ಹಚ್ಚುವಂತಹ ಕಾರ್ಯವನ್ನು ಕೂಡ ಮಾಡಬೇಕಾಗುತ್ತೆ. ಯಾವುದೇ ಸುಳಿವು ಸಿಕ್ಕರೂ ಕೂಡ ಶವ ಹೂಳುವಾಗಿನ ಸ್ಥಿತಿ ಬಗ್ಗೆಯೂ ಕೂಡ ಅನಾಮಿಕನಿಂದ ಮಾಹಿತಿ ಸಂಗ್ರಹಿಸಬಹುದು. ಅಂದರೆ ಆತ ನೋಡಿರೋ ಪ್ರಕಾರ, ಆತನಿಗೆ ನೆನಪಿರುವ ಪ್ರಕಾರ ಆ ಶವ ಯಾವ ಸ್ವರೂಪದ್ದಾಗಿತ್ತು ಅಂಥೇಳಿ ಆತನಿಂದ. ಯಾಕೆಂದರೆ ಆತ ಗುರುತು ಹಾಕ್ಕೊಂಡು ಬರೆದಿಟ್ಕೊಂಡಿರುವಂಥ ಸಾಧ್ಯತೆ ಅಂತೂ ಇಲ್ಲ. ನಾನು ಇವತ್ತು ಇಂಥ ಕಡೆಯಲ್ಲಿ ಹೂತಿದ್ದೀನಿ, ಈ ಶವದ ವಿವರ ಹೀಗಿತ್ತು ಅಂತೇಳಿ ಅವನೇನು ಡೈರಿ ಬರೆದಿರುವಂಥ ಸಾಧ್ಯತೆ ಕಡಿಮೆ ಇದೆ. ಆದರೆ ಆತನ ನೆನಪಿನಲ್ಲಿ ಇರಬಹುದಾಗಿರುವಂತಹ ಅಂಶವನ್ನಂತೂ ಬಯಲಿಗೆ ತರಬಹುದು. ಮೈ ಮೇಲಿನ ಗಾಯಗಳು, ಗುರುತುಗಳು, ಕುರುಹುಗಳ ಬಗ್ಗೆಯೂ ಕೂಡ ಮಾಹಿತಿಯನ್ನು ಪಡ್ಕೊಳ್ಬೋದು. ಅಂದರೆ ಆತನಿಗೆ ಒಂದಿಷ್ಟು ನಿಜಕ್ಕೂ ಆತ ಹೇಳ್ತಿರುವ ರೀತಿಯಲ್ಲಿ ಆತನಿಗೆ ಕಾಡಿರುವಂತಹ ಶವಗಳು ಯಾವುದಾರಿದ್ರೆ, ಅಂದರೆ ಈ ಶವವನ್ನು ಹೂತಾಗ ತೀರಾ ಭೀಭತ್ಸವಾಗಿತ್ತು ಇದರ ಸ್ಥಿತಿ ಅಂತೇಳಿ ಏನಾದರೂ ಆತನಿಗೆ ಗೊತ್ತಿದ್ದು ಆತ ಅವುಗಳನ್ನೇನು ನೆನಪಿಟ್ಕೊಂಡಿರ್ತಾನೆ. ಅತ್ಯಾಚಾರ ಆಗಿದೆ ಎಂಬ ಹೇಳಿಕೆಗೆ ಪೂರಕವಾದ ಅಂಶಗಳ ಸಾಕ್ಷಿ ಸಂಗ್ರಹವನ್ನು ಮಾಡಬಹುದು. ಆತ ಒಂದು ಕಡೆಯಲ್ಲಿ ಹೇಳ್ತಾನೆ, ಆತನ ಎಫ್ ಐ ಆರ್ನಲ್ಲೂ ಕೂಡ ಈಗಾಗಲೇ ಇರುವಂತಹ ಒಂದು ಅಂಶವನ್ನು ನಾವು ಪಾಯಿಂಟ್ ಔಟ್ ಮಾಡಿದ್ದೆ. ಒಂದು 15ರಿಂದ 16 ವರ್ಷದ ಹುಡುಗಿ, 14ರಿಂದ 15 ವರ್ಷದ ಹುಡುಗಿ, ಶಾಲಾ ವಿದ್ಯಾರ್ಥಿನಿಯ ಶವವನ್ನು ಕೂಡ ತಾನು ಕೂತಿದ್ದೀನಿ ಅಂತ ಹೇಳ್ತಾನೆ. ಅಂಥವುಗಳಿದ್ದಾಗ ಆತನಿಗೆ ನೆನಪಿರುತ್ತೆ, ಪರ್ಟಿಕ್ಯುಲರ್ ಆಗಿ ನೆನಪಿರುತ್ತೆ, ಇದು ಹಿಂಗಿತ್ತು ಅಂತೇಳಿ ನೆನಪಿರುತ್ತೆ. ಅವುಗಳ ಬಗ್ಗೆ ಆತ ಮಾಹಿತಿ ಕೊಡ್ತಾನೆ. ಶವ ತಂದುಕೊಟ್ಟವರಿಗೆ ಎಲ್ಲಿ ಸಿಕ್ತು ಅನ್ನೋದ್ರ ಬಗ್ಗೆ ಕೂಡ ತನಿಖೆ ಆಗ್ಬೋದು. ಈಗ ಒಂದು ವೇಳೆ ಇಲ್ಲಿ ಸಮಾಧಿ ಅಗಿಯುವಂಥ ಕೆಲಸ ಆಗಿ ಆತ ಹೇಳಿರೋ ಪ್ರಕಾರ ಇಂತಹ ವ್ಯಕ್ತಿಯ ಕರೆಯ ಮೇರೆಗೆ ನಾನು ಇದನ್ನು ಶವವನ್ನು ದಫನ್ ಮಾಡಿದೆ, ಇಲ್ಲಿ
ಹೂತು ಹಾಕಿದ್ದೀನಿ ಅಂತ ಆತ ಹೇಳಿದರೆ ಆಗ ಆ ವ್ಯಕ್ತಿಯನ್ನು ಕೂಡ ಕರೆಸಿ ವಿಚಾರಣೆ ಮಾಡಬೇಕಾಗತ್ತೆ. ಆತನಿಗೆ ಎಲ್ಲಿಂದ ಈ ಶವದ ಮಾಹಿತಿ ಇತ್ತು ಅಂತ ಹೇಳಿ, ಯಾವ ಗಾಡಿಯಲ್ಲಿ ತಂದಿದ್ರು, ಜೊತೆಯಲ್ಲಿ ಯಾರು ಬಂದಿದ್ರು, ಈ ಪ್ರಶ್ನೆಗಳಿಗೂ ಕೂಡ ಉತ್ತರ ಸಿಗಬೇಕಾಗಿದೆ. ಬಹುತೇಕ ಸ್ನಾನಘಟ್ಟದ ಸಮೀಪದಲ್ಲಿ ಇರಬಹುದಾಗಿರುವಂತಹ ಶವಗಳು ಆತ ಹೇಳಿರುವ ಪ್ರಕಾರ ಸ್ನಾನಘಟ್ಟದ ಬಳಿಯಲ್ಲಿ ಆತ ಕೆಲಸ ಮಾಡ್ತಾ ಇರುವ ಸಂದರ್ಭದಲ್ಲಿ ಸಿಕ್ಕಿರುವ ಶವಗಳು ಅಥವಾ ಅಲ್ಲಿ ಬಂದು ಬಿಸಾಕಿರುವಂತಹ ಶವಗಳು ಯಾವ್ದಾರಿದ್ದು ಅವುಗಳನ್ನು ಆತ ದಫನ್ ಮಾಡಿದಾನ, ಆತ ಅಲ್ಲಿ ಮಣ್ಣು ಮಾಡಿದಾನ ಅಂತ ಗೊತ್ತಿಲ್ಲ. ಅತ್ಯಾಚಾರ ಕೊಲೆ ಮಾಡಿದವರು ಯಾರು ಅನ್ನೋದ್ರ ಬಗ್ಗೆ ಕೂಡ ತನಿಖೆಯನ್ನು ಮಾಡಬೇಕಾಗತ್ತೆ. ಅತ್ಯಾಚಾರದಿಂದ ಸಾವು ಸಂಭವಿಸಿದೆ ಅಂತೇಳಿ ಆದರೂ ಕೂಡ ಅತ್ಯಾಚಾರ ಆದಮೇಲೆ ಉಸಿರುಗಟ್ಟಿಸಿ ಕೊಂದಿದ್ದಾರೆ ಅಂತೇಳಿ ಆದರೆ ಬಹುತೇಕ FSR ನಲ್ಲಿ ಅದಕ್ಕೆ ಪೂರಕವಾಗಿರ್ತಕ್ಕಂಥ ವೈಜ್ಞಾನಿಕ ಸಾಕ್ಷ್ಯಗಳು ಈಗ ಸಿಗುವ ಸಾಧ್ಯತೆ ಕಡಿಮೆ ಇರುತ್ತೆ. ಹಾಗಿದ್ರೂ ಆತ ನೀಡುವ ಹೇಳಿಕೆ ಮತ್ತು ಸಾಂದರ್ಭಿಕ ಸಾಕ್ಷ್ಯಗಳನ್ನು ಹುಡುಕಬೇಕಾಗುತ್ತೆ. ಬೆಳ್ತಂಗಡಿ ಸ್ಟೇಷನ್ಗೆ ತಂದಿರುವ ತಲೆಬುರುಡೆ ಬಗ್ಗೆಯೂ ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ಆತ ಆಲ್ರೆಡಿ ಒಂದು ತಲೆಬುರುಡೆಯನ್ನು ತಂದು ಕೊಟ್ಟಿದ್ದಾನೆ. ನೋಡಿ, ನಾನು ಈ ತಲೆಬುರುಡೆಯನ್ನು ತಂದು ಕೊಟ್ಟಿದ್ದೀನಿ ನಿಮಗೆ, ಇಲ್ಲಿಂದ ಇಂಥದ್ದೇ ಸ್ಥಳದಿಂದ ಇದನ್ನು ತಂದಿದ್ದೀನಿ ಅಂತ ಆತ ಹೇಳ್ತಾ ಇದ್ದಾನೆ. ಆ ಸ್ಥಳದ ಮಣ್ಣು ಮತ್ತು ಆ ತಲೆಬುರುಡೆಯಲ್ಲಿರುವಂತಹ ಮಣ್ಣು ಇವೆರಡನ್ನೂ ಕೂಡ ಟ್ಯಾಲಿ ಮಾಡಿದಾಗ ವೆದರ್ ಅದು ಅಲ್ಲಿ ಇತ್ತ ಇಲ್ವಾ ಗೊತ್ತಾಗುತ್ತೆ. ಸಮಾಧಿ ಅಗೆದಾಗ ಸಿಗುವ ಎಲ್ಲ ಶವಗಳ ತನಿಖೆಗೆ ಪ್ರತ್ಯೇಕ ಇನ್ಸ್ಪೆಕ್ಟರ್ಗಳನ್ನು ನೇಮಕ ಮಾಡಬಹುದು. ಇನ್ನು ಮುಂದಕ್ಕೆ ಪ್ರತ್ಯೇಕ ಇನ್ಸ್ಪೆಕ್ಟರ್ಗಳನ್ನು ನೇಮಕ ಮಾಡಿಕೊಂಡು ಅವರ ಮೂಲಕವಾಗಿ ಒಂದೊಂದು ಶವಗಳನ್ನು ಗುರುತು ಹಚ್ಚುತ್ತಾ ಹೋಗ್ಬೋದು. ಪ್ರತಿಯೊಂದು ಶವಗಳ ಹಿನ್ನೆಲೆ, ಪರೀಕ್ಷೆ, ಕಾರಣಗಳ ಹುಡುಕಾಟದ ಟಾಸ್ಕ್ ಈಗ ತನಿಖಾಧಿಕಾರಿಗಳ ಮೇಲೆ ವರ್ಗಾವಣೆ ಆಗುತ್ತೆ, ಒಂದು ವೇಳೆ ಸಿಕ್ತು ಅಂತೇಳಿ. ಆದರೆ ಇವೆಲ್ಲವೂ ಕೂಡ ಆಗೋದು ಯಾವಾಗ? ಮೊದಲ ಹಂತದಲ್ಲಿ ಅಲ್ಲಿ ಅಸ್ಥಿಪಂಜರಗಳಾದರೂ ಸಿಗಲೇಬೇಕು. ಅದು ಸಿಕ್ಕಿದ ನಂತರ ಉಳಿದಿದ್ದೆಲ್ಲವೂ ಕೂಡ ಮುನ್ನೆಲೆಗೆ ಬರುತ್ತೆ. ಹೂತಿಟ್ಟ ಶವಗಳ ರಹಸ್ಯ ಹೊರಬರುವ ಸಾಧ್ಯತೆ 50-50 ಅನ್ನುವಂತಹ ಲೆಕ್ಕಾಚಾರ ತಜ್ಞರಿಂದ ಸಿಗ್ತಾ ಇದೆ. ಅಂದರೆ ಆ ಶವ ಯಾರದ್ದು, ಪರ್ಟಿಕ್ಯುಲರ್ ಯಾರದ್ದು ಅನ್ನೋಂಥದ್ರ ಬಗ್ಗೆ. ಈಗ ಅಲ್ಲಿ ತಮ್ಮವ್ರನ್ನ ಕಳ್ಕೊಂಡಂಥವ್ರ ಕುಟುಂಬ ಇದೆಯಾ ಇಲ್ಲ ಅಂತೇಳಿ ಗೊತ್ತಿರೋದಿಲ್ಲ. ಹೀಗಾಗಿ 50-50 ಇರುತ್ತೆ ಈ ವಿಚಾರದಲ್ಲಿ. ನಿಜಕ್ಕೂ ಸಿಗುತ್ತಾ? ಒಂದು ವೇಳೆ ಅಸ್ಥಿಪಂಜರ ಸಿಕ್ಕಿದ್ರೂ ಕೂಡ ಅದು ಯಾರ್ದು ಅಂತೇಳಿ ಗುರುತು ಹಚ್ಚೋದಕ್ಕೆ ಸಾಧ್ಯ ಆಗುತ್ತಾ? ABC ಇಂಥವ್ರದ್ದೇ XYZ ಇಂಥವರೇ ಸಂಬಂಧಿಕರು ಗೊತ್ತಾಗುತ್ತಾ? ಹೇಳೋಕ್ಕಾಗೋದಿಲ್ಲ.